ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಮ್ಯಾಜಿಕ್ ಬುಕ್ಕಿನ ಸೆಷನನ್ನು ಮತ್ತೆ ಒಂದು ಸಲ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಆ್ಯಕ್ಚುಲಿ ಮ್ಯಾಜಿಕ್ ಬುಕ್ಕನ್ನು ಸೆಷನನ್ನು ಸ್ಟಾರ್ಟ್ ಮಾಡೋದೇ ಇದು, ಬಿಕಾಸ್ ಇಟ್ ಈಸ್ ಲೈಫ್ ಚೇಂಜಿಂಗ್, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಥಿಂಗ್, ಎಲ್ಲರೂ ತಿಳ್ಕೊಳ್ಳೋ ಅಂಥದ್ದು. ಸೊ ಲೆಟ್ಸ್ ಸ್ಟಾರ್ಟ್ ದ ಮ್ಯಾಜಿಕ್. ಡೂ ಯು ಬಿಲೀವ್ ಇನ್ ಮ್ಯಾಜಿಕ್? ಇವತ್ತಿನ ಚಾಪ್ಟರ್ ಡೇಸ್ ಇರೋದೇನು ಅಂದರೆ, ನೀವು ಮ್ಯಾಜಿಕನ್ನು ನಂಬ್ತೀರಾ ಅಂತ. Those who doesn't believe in magic will never find it. ರಾಲ್ಡ್ ಡಾಲ್ ರೈಟರ್. ಅದೇ ಯಾರು ಮ್ಯಾಜಿಕನ್ನು ನಂಬೋದಿಲ್ವೋ ಅವರಿಗೆ ಮ್ಯಾಜಿಕ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ರಿಮೆಂಬರ್, ವೆನ್ ಯು ವೇರ್ ಯು ಚಿಲ್ಡ್ರನ್ ಆ್ಯಂಡ್ ಯು ಲುಕ್ ಅಟ್ ದ ಲೈಫ್ ಇನ್ ಟೋಟಲ್ ವಂಡರ್ ಆ್ಯಂಡ್ ಲೈಫ್ ವಾಸ್ ಮ್ಯಾಜಿಕ್ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ದ ಸ್ಮಾಲೆಸ್ಟ್ ಥಿಂಗ್ were utterly thrilling to you. You were fascinated by the frost on the grass and butterfly flittering through the air and any strange leaf or the rock on the ground. You were full of excitement when you lost a teeth, because it means the tooth fairy would be coming that night and you would count the day that magic night of the Christmas, even though you have no idea how the Santa Claus could get to every children in the world in one night. Somehow he did it and he never let you down. ಅಂದರೆ ನಾವು ಚಿಕ್ಕವರಿದ್ದಾಗ ನಾವು ಮ್ಯಾಜಿಕನ್ನು, ಈ ಪ್ರಪಂಚನ ಪ್ರತಿಯೊಂದು ಡಿಫ್ರೆಂಟ್ ಆಗಿರೋ ಆ್ಯಂಗಲಲ್ಲಿ ಡಿಫ್ರೆಂಟಾಗಿ ನೋಡ್ತಾ ಇರ್ತೀವಿ. ತುಂಬ ಖುಷಿಯಾಗಿರ್ತೀವಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಚಿಕ್ಕವರಿದ್ದಾಗ ನೀವೇ ನೆನಪು ಮಾಡ್ಕೊಳ್ರಿ ನೀವು ಹೇಗಿದ್ರಿ ಅಂತ. ಬಟ್ ನೀವು ಚಿಕ್ಕ ಮಕ್ಕಳಿದ್ದಾಗ ನಿಮ್ಗೆ ನೆನಪಿರೋದಿಲ್ಲ. ಅಂದರೆ ಬೇರೆ ಚಿಕ್ಕ ಮಕ್ಕಳನ್ನ ನೋಡಿ ಹೇಗೆ ಬಿಹೇವ್ ಮಾಡ್ತಾರೆ ಅಂತ. ಅವರು ನೀವು ಏನು ಸುಳ್ಳು ಹೇಳಿದ್ರು ನಂಬ್ತಾರೆ, ಏನು ನಿಜ ಹೇಳಿದ್ರು ನಂಬ್ತಾರೆ. ಓ ನಿನಗೆ ಗಾಯ ಆಗಿದೆಯಾ, ಉಫ್ 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 ಹಾರೋಯ್ತು ಅಂದಿದ ತಕ್ಷಣ ಅವರು ನಂಬಿಟ್ಟು ಅವ್ರಿಗೆ ಗಾಯನೂ ನೋವಾಗೋದಿಲ್ಲ, ಏನು ಪೆಟ್ಟು ಬಿದ್ದಿದ್ದೂ ಬರೋದಿಲ್ಲ. ಆ ರೀತಿ ನಿಮ್ಮ ಲೈಫ್ ಆಗಬೇಕಂದ್ರೆ ನೀವು ಮ್ಯಾಜಿಕ್ಕನ್ನು ಯೂಸ್ ಮಾಡ್ತಿದ್ರಿ. ಅದಕ್ಕೆ ನಿಮಗೆ ಅವಾಗ ಎಲ್ಲ ಒಳ್ಳೇದೇ ಆಗ್ತಿತ್ತು. ನಿಮ್ಗೇನು ಬೇಕೋ ಅದು ನಿಮ್ಮ ಎದುರಿಗೆ ಬಂದು ನಿಲ್ತಾಯಿತ್ತು. ಬಟ್ ನೀವು ದೊಡ್ಡವರಾಗ್ತಾ ಅದು ಮರ್ತಿದ್ದಕ್ಕೆ ಅದೆಲ್ಲ ಕಮ್ಮಿಯಾಗಿದೆ. He indeed could fly, and there was the fairies in the garden. Pets were like the people. Toys had personalities, dreams come true, and you could touch the star, and your heart was full of joy. Your imagination no limit, and you believed that life was magical. There is an exquisite feeling many of us had as the children, that everything is good, that every day promises more excitement and adventure, and that nothing could ever thwart our joy for the magic of it all. But somehow, as we grow into adult, responsibilities, problems, and difficulties took their toll on us. We become disillusionated, and the magic we once believed in as the children faded and disappeared. It's one of the reasons why as the adults we love to be around the children, so that we can experience that feeling we once had, even if it's just for a moment. ನಾವು ಚಿಕ್ಕವರಿದ್ದಾಗ ನಾವು ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ವಿ, ನಾವು ಎಷ್ಟೊಂದು ಚೆನ್ನಾಗಿದ್ವಿ ಅಂದರೆ ನಮಗೆ ಪ್ರಾಣಿಯಲ್ಲೂ ಜನರ ಥರ ಕಾಣಿಸ್ತಾಯಿದ್ರು. ಆಮೇಲೆ ಟೂತ್ ಫೇರಿ ಬಂದು ಹೋಗ್ತಾಯಿದ್ರು ಅಂತ ಅನ್ನಿಸ್ತಾಯಿದ್ರು. ನಾವು ಬಹಳ ಹ್ಯಾಪಿಯಾಗಿ ಎಕ್ಸೈಟೆಡ್ ಫುಲ್ಲಾಗಿದ್ವಿ. ಬಟ್ ನಾವು ದೊಡ್ಡವ್ರು ಆಗ್ತಾ ನಾವು ದೊಡ್ಡವ್ರ ಥರ ಬಿಹೇವ್ ಮಾಡಬೇಕು, ನಾವು ರೆಸ್ಪಾನ್ಸಿಬಿಲಿಟೀಸ್ ತೊಗೊಬೇಕು, ನಮಗೆ ಪ್ರಾಬ್ಲಮ್ಸ್ ಬರುತ್ತೆ, ಡಿಫಿಕಲ್ಟೀಸ್ ಬರುತ್ತೆ, ಚಾಲೆಂಜ್ ಬರುತ್ತೆ, ಫೇಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟನ್ನು ನಾವು ಡಿಸ್ಇಲ್ಯೂಷನ್ ಅಂತ ಉಪನಂಬಿಕೆನ ನಾವು ಯಾವಾಗ ಸ್ಟಾರ್ಟ್ ಮಾಡಿಕೊಂಡ್ವೋ ಆವಾಗಿಂದ ನಮ್ಮ ಲೈಫಲ್ಲಿ ಇರೋ ಮ್ಯಾಜಿಕ್ಕು ಮಾಯ ಆಗೋದಕ್ಕೆ ಶುರುವಾಯಿತು. ಸೊ ನೀವು ಇವಾಗ್ಲೂ ಚಿಕ್ಕ ಮಕ್ಳ ಥರ ಯಾವಾಗಲೂ ಹ್ಯಾಪಿಯಾಗಿ, ಎಕ್ಸೈಟೆಡ್ ಆಗಿ, ಅಡ್ವೆಂಚರಸ್ ಆಗಿ ತುಂಬ ಚೆನ್ನಾಗಿದ್ದರೆ ಇವಾಗಲೂ ಕೂಡ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಬರುತ್ತೆ. ಐ ಆಮ್ ಹಿಯರ್ ಟು ಟೆಲ್ ಯು ದ್ಯಾಟ್ ದ ಮ್ಯಾಜಿಕ್ ಯು ಒನ್ಸ್ ಬಿಲೀವ್ in is true, and it's the delusion adult perspective of life that is false. The magic of life is real, and it's as real as you are. In fact, life can be far more wondrous than you ever thought it was as a child, and more breathtaking, awe-inspiration and exciting than any other you have seen before. When you know what to do to bring forth the magic, you will live the life of your dream. Then you will wonder
How you ever could have given up in believing in the magic of life? ಅಂದರೆ ನೀವು ಇವಾಗಲೂ ಕೂಡ ಆ, ನೀವು ಚಿಕ್ಕವರಿದ್ದಾಗ ಮ್ಯಾಜಿಕನ್ನು ನಂಬ್ತಾ ಇದ್ರಲ್ಲ, ಅದೇ ಸತ್ಯ ಹೊರತು ನೀವು ದೊಡ್ಡರಾದ್ಮೇಲೆ ಹೀಗಿರಬೇಕು ಹಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ಸತ್ಯ ಅಲ್ಲ, ಅದು ಸುಳ್ಳು. ಸೊ ನೀವು ಅದೇ ರೀತಿ ಲೈಫ್ ಬೇಕು ಅಂದರೆ ನೀವು ಮತ್ತೆ ಮ್ಯಾಜಿಕನ್ನು ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಮ ಡ್ರೀಮ್ ಲೈಫನ್ನು ಪಡ್ಕೋಬೋದು. You may not be indeed flying, but you will see the things you are already wanted appearing before your eyes. You will see the things you have dreamed of for so long suddenly happening. You will never know exactly how everything weaved together for your dream to come true, because magic works in the invisible realm, and that's the most thrilling part. Are you ready to experience the magic again? Are you ready to be filled with awe and the wonderful every day? Like when you were a child, get ready for the magic. ಅಂದರೆ ನೀವು ನಿಮ್ಮ ಮ್ಯಾಜಿಕಲ್ ಲೈಫನ್ನು ಯೂಸ್ ಮಾಡಬೇಕಾದ್ರೆ ಬಿಫೋರ್ ಯುವರ್ ಐಸ್ ಎಷ್ಟೊಂದು ಸಲ ಬರಬೇಕಾದ್ರೆ ಇಟ್ ಈಸ್ ನೋ ಲಾಂಗರ್ ಸಡನ್. ನೀವು ಮ್ಯಾಜಿಕನ್ನು ಯೂಸ್ ಮಾಡಿಕೊಂಡು ಮ್ಯಾಜಿಕ್ ಲೈಫನ್ನು ಬಿಲೀವ್ ಮಾಡಬೇಕು, ಮ್ಯಾಜಿಕಲ್ಲೇ ಇರಬೇಕು. ಅಂದರೆ ನೀವು ನಿಮ್ಮ ಡ್ರೀಮ್ಸನ್ನು ಫಿಲ್ ಮಾಡ್ಕೋಬೇಕಂದ್ರೆ ನೀವು ಮತ್ತೆ ನಿಮ್ಮ ಚಿಕ್ಕ ಮಗು ಇದ್ದಾಗ ಹೇಗೆ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಸಂತೋಷವಾಗಿದ್ರು ಇವಾಗಲೂ ಕೂಡ ಇರಬೇಕಂದ್ರೆ ಬನ್ನಿ ಇವಾಗ ಮ್ಯಾಜಿಕ್ ವರ್ಡನ್ನು ಡಿಸ್ಕವರ್ ಮಾಡಿದ್ದಾರೆ, ಅದನ್ನು ಯೂಸ್ ಮಾಡೋಣ. ಇದು 2000ಕ್ಕೂ ಹಳೆ ಸ್ಕ್ರಿಪ್ಚರ್ಸಿಂದ ಬಂದಿರೋ ಅಂಥ ಟೀಚಿಂಗ್ಸ್. ಇದು ಮಾಮೂಲಿ ಇವಾಗಿಂದ ಆವಾಗಿಂದ ಬಂದಿರೋ ಸೀಕ್ರೆಟ್ ಟೀಚಿಂಗ್ಸ್ ಅಲ್ಲ. ಸೊ ಸೆಕೆಂಡ್, ದ ಗ್ರೇಟ್ ಮಿಸ್ಟ್ರಿ ಈಸ್ ರಿವೀಲ್ಡ್. ಇದು ಒಂದು ಮಿಸ್ಟ್ರಿ, ಆ್ಯಕ್ಚುಲಿ ಯಾರಿಗೂ ಗೊತ್ತಾಗ್ದಲೇ ಇರೋ ಅಂಥ ನಿಗೂಢವಾಗಿರೋ ಅಂಥ ರಹಸ್ಯ. ಈ ರಹಸ್ಯದಿಂದನೇ ಬಹಳ ಜನ ಬಹಳ ಅಚೀವ್ ಮಾಡ್ತಿರೋದು, ಬಹಳ ಜನ ಬಹಳ ನೇಮನ್ನು ತೊಗೊಂಡಿರೋದು. ನಿಮಗೆ ಈ ಸೀಕ್ರೆಟ್ ಗೊತ್ತಾದರೆ ನೀವು ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಪಡ್ಕೊಬೋದು, ಅದು ಖುಷಿಯಾಗಿ ಅಷ್ಟೊಂದು ಕಷ್ಟನೂ ಪಡ್ದಲೆ. The following passage comes from the Gospel of the Matthew in the Holy Scripture, and it is the mystified confusion and be misunderstood by many people over the centuries. Whoever has will be given more, and he or will have an abundance. Whoever does not have, even what he has will be taken from him. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರಿಗೆ ಏನು ಇದೆಯೋ ಅವರಿಗೆ ಜಾಸ್ತಿ ಸಿಗುತ್ತಂತೆ, ಯಾರ ಹತ್ರ ಏನಿಲ್ವೋ ಅದರಿಂದ ಅವರಿಗೇನು ಸಿಗೋದಿಲ್ಲವಂತೆ. ಇದನ್ನು ದ ಫೇಮಸ್ ಹೋಲಿ ಸ್ಕ್ರಿಪ್ಚರಲ್ಲಿ ಬರ್ತಿರೋದು. ಬಟ್ ಇದನ್ನು ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನಮ್ಮ ಆಥರ್ ರಾಂಡಾ ಬರ್ನ್ ಅವರು ನಮಗೋಸ್ಕರ ಈ ಮಿಸ್ಟ್ರಿನ ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಏನು ಅಂದರೆ, ಯು ಹ್ಯಾವ್ ಟು ಅಡ್ಮಿಟ್ ದ್ಯಾಟ್ when you read the passage it appears unjust, as it seems to be saying that the rich will get richer, poor will get poorer. But there is a riddle to be solved in this passage, a mystery to uncover, and when you know it is a new word will have opened up for you the answer to the mysterious that had eluded so many of the centuries is in one hidden word, gratitude. Whoever has the gratitude will be given more, and he or she will have an abundance. Whoever does not have the gratitude, even what he or she has will be taken from him or her. ಈ ಹೋಲಿ ಸ್ಕ್ರಿಪ್ಚರಲ್ಲಿ ಬರ್ತಿರೋದ್ರಲ್ಲಿ ಹಿಡನ್ ವರ್ಡ್ ಯಾವುದು ಅಂದರೆ ಗ್ರ್ಯಾಟಿಟ್ಯೂಡ್, ಕೃತಜ್ಞರಾಗೋದು. ನೀವು ನಿಮ್ಮ ಹತ್ರ ಏನಿದೆಯೋ ಅದಕ್ಕೋಸ್ಕರ ನೀವು ಕೃತಜ್ಞರಾದರೆ ನಿಮಗೆ ಇನ್ನೂ ಜಾಸ್ತಿ ಸಿಗುತ್ತಂತೆ. ನೀವು ನಿಮ್ಮ ಹತ್ರ ಇರೋದಕ್ಕೆ ಕೃತಜ್ಞರಾಗಲಿಲ್ಲ ಅಂದರೆ ನಿಮ್ಮ ಹತ್ರ ಇನ್ನೂ ತಗೊಂಡು ಹೋಗ್ತಾರಂತೆ. ಇದು ಅದರ ಮೀನಿಂಗ್. ಬೈ ದ ರಿಲೆವೆಂಟ್ ಆಫ್ ದ ಒನ್ ಹಿಡನ್ ವರ್ಡ್ a cryptic text is made crystal clear. 2000 years have passed since those words were recorded, but they are as true today as they ever were. If you don't take the time to be grateful, you will never have more, and what you do have, you will lose. And the promise of the magic that will happen with the gratitude is in these words. If you are grateful, you will be given more. If you will have abundance.
ಅಂದರೆ ನಿಮಗೆ ಈ ಕೃಷ್ಣ ಇದು ಹಿಡನ್ ವರ್ಡಿನ ಪ್ರಕಾರ ಗೊತ್ತಾಗಿರೋದು ಏನಂದರೆ 2000 ವರ್ಷದ ಹಿಂದೆನೂ ಏನು ಅಂದರೆ 1000 ವರ್ಷದಿಂದ ಹಿಂದೆ ಇವಾಗಿರೋದು ಇನ್ನು ಮುಂದೆ ಇರೋದು ಎಲ್ಲದೂ ಇರೋದು ಒಂದೇ ಒಂದು ಥಿಂಗು. ನಾವೇನು ಅಂದರೆ ಯಾರು ಅವ್ರ ಜೀವನದಲ್ಲಿ ಗ್ರ್ಯಾಟಿಟ್ಯೂಡಿಗೋಸ್ಕರ ಸಮಯ ತಗೊಂಡು ಗ್ರ್ಯಾಟಿಟ್ಯೂಡ್ನ ಡೈಲಿ ಪ್ರಾಕ್ಟೀಸ್ ಮಾಡಿದರೆ, ಅಂದರೆ ಕೃತಜ್ಞತೆನ ತಮ್ಮ ಪಾರ್ಟ್ ಆಫ್ ದ ಲೈಫ್ ಮಾಡಿಕೊಂಡ್ರೆ ಅವರಿಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಯಾರ್ಯಾರು ಈ ಗ್ರ್ಯಾಟಿಟ್ಯೂಡ್ನ ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡು ಗ್ರ್ಯಾಟಿಟ್ಯೂಡ್ ಮಾಡೋದನ್ನು ಮರಿತಾರೋ, ಧನ್ಯವಾದ ಹೇಳೋದು ಕೃತಜ್ಞತೆನ ಹೇಳೋದನ್ನು ಮರೆತು ಬಿಡ್ತಾರೋ, ಅವರಿಂದ ಏನೇನು ಸಿಗುತ್ತೋ ಅದೆಲ್ಲ ತಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡಿಗೋಸ್ಕರ ನಮ್ಮ ಟೈಮನ್ನು ನಾವು ಮೀಸಲಾಗಿ ಇಟ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದಿ ಕೋರಾ, ದ ಪ್ರಾಮಿಸ್ ಆಫ್ ದ ಗ್ರ್ಯಾಟಿಟ್ಯೂಡ್ ಈಸ್ ಈಕ್ವಲಿ emphatic. And remember, when God proclaimed, "If you are grateful, I will give you more. But if you are ungrateful, verily my punishment is indeed severe." ಇಲ್ಲಿ ದಿ ಕೋರಾ ಅದು ಗ್ರ್ಯಾಟಿಟ್ಯೂಡ್ ಎಂದು ಈಕ್ವಲ್ ಆಗಿರೋ ಸೆಂಟೆನ್ಸ್ ಇನ್ನೊಂದು ಏನು ಅಂದರೆ, ನೀನು ಅದು ಗಾಡ್ ದೇವರು ಹೇಳ್ತಾರಂತೆ ಏನಂತ, ನೀನು ಕೃತಜ್ಞರಾದರೆ ನಾನು ನಿನಗೆ ಇನ್ನೂ ಕೊಡ್ತೀನಿ, ನೀನು ಕೃತಜ್ಞರಾಗಲಿಲ್ಲ ಅಂದರೆ ನಾನು ಪನಿಷ್ಮೆಂಟ್ ಕೂಡ ಕೊಡ್ತೀನಿ ಅಂತ ಇಲ್ಲಿ ಹೇಳಿರೋದು. ಇಟ್ ಡಸಂಟ್ ಮ್ಯಾಟರ್ ವಾಟ್ ರಿಲಿಜಿಯನ್ ಯು ಫಾಲೋ ಆರ್ ವೆದರ್ ಯು ಆರ್ ರಿಲಿಜಿಯಸ್ ಆರ್ ನಾಟ್. These words from the Holy Scripture and the Quran play to you and your life. They are described as fundamental law of science and of the universe. ಅಂದರೆ ಇದು ಹೇಗೆ ಮಾಡುತ್ತೆ ಅಂದರೆ, ಇದರಲ್ಲಿ ಬಹಳ ಹೋಲಿ ಸ್ಕ್ರಿಪ್ಚರ್ಸ್ ಇರುತ್ತೆ. ಸೊ ನಾವು ಇದಕ್ಕೋಸ್ಕರ ಈ ಲಾ ಆಫ್ ಅಟ್ರಾಕ್ಷನನ್ನು ಯೂಸ್ ಮಾಡಿಕೊಂಡು, ಇದು ಫಂಡಮೆಂಟಲ್ ಲಾ ಆಫ್ ಸೈನ್ಸ್ ಪ್ರಕಾರ. ಸೊ ಇದು ಯೂನಿವರ್ಸಲ್ ಲಾ. ನಾವು ಇರೋದಕ್ಕೆ ಖುಷಿ ಪಡ್ಕೊಂಡ್ರೆ ನಮಗಿನ್ನೂ ಜಾಸ್ತಿ ಸಿಗುತ್ತೆ. ನಾವು ಇರೋದನ್ನೇ ಖುಷಿ ಪಡ್ದಲ್ಲಿದ್ದರೆ ನಮ್ಮ ಹತ್ರ ಏನಿರುತ್ತೋ ಅದನ್ನು ವಾಪಸ್ ತೊಗೊಳ್ತಾರೆ. ಇದು ಸತ್ಯ, ಇದೇ ನಡೀತಾ ಇರೋದು. ಅದಕ್ಕೆ ಶ್ರೀಮಂತರು ಯಾಕೆ ಶ್ರೀಮಂತರಾಗ್ತಾರೆ, ಶ್ರೀಮಂತರು ಇದ್ದವರು ಬಡವರು ಯಾಕೆ ಆಗ್ತಾರೆ, ಬಡವರು ಇದ್ದವ್ರು ಯಾಕೆ ಶ್ರೀಮಂತರಾಗ್ತಾರೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಶ್ರೀಮಂತರಿರೋರು ಅಯ್ಯೋ ನನ್ನ ದುಡ್ಡಿದೆ ಅಂತ ದುಡ್ಡಿಗೆ ರೆಸ್ಪೆಕ್ಟ್ ಕೊಡ್ತಲೇ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತಲೇ, ಗ್ರ್ಯಾಟಿಟ್ಯೂಡ್ ಧನ್ಯವಾದ ಕೃತಜ್ಞತೆನ ಅವ್ರು ತೋರಿಸ್ತಲೇ ಇದ್ದರೆ ಅವ್ರು ಬಡವರು ಆಗೇ ಆಗ್ತಾರೆ. ಅದೇ ಬಡವರು ಇದ್ದವರು ಅವ್ರು ಇದ್ದಿದ್ರಲ್ಲೇ ಖುಷಿಪಟ್ಟು ಅವ್ರಿಗಿರೋ ಅಷ್ಟನ್ನು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಕೃತಜ್ಞರಾಗಿದ್ದರೆ ಅವರಿಗೆ ದೇವರು ಇನ್ನೂ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಪ್ರತಿಯೊಂದು ಸಮಯದಲ್ಲಿ ಗ್ರ್ಯಾಟಿಟ್ಯೂಡ್ ಆಗಿರೋದು, ಗ್ರೇಟ್ಫುಲ್ ಆಗಿರೋದು ಬಹಳನೇ ಮುಖ್ಯ ಅಂತ ಈ ಪೇಜ್ ಪ್ರಕಾರ ನಾವು ತಿಳ್ಕೊತಾ ಇದ್ವಿ. ಈ ಬುಕ್ ಆ್ಯಕ್ಚುಲಿ ಕಂಪ್ಲೀಟ್ ಪ್ರಾಕ್ಟೀಸ್ ಬುಕ್. ನಾನು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ. ನಾನು ವೀಕ್ಲಿ ಸೆಷನ್ಸ್ ಕೂಡ ಇರುತ್ತೆ, ಡೈಲಿ ಸೆಷನ್ಸ್ ಕೂಡ ಇರುತ್ತೆ, ಮಾರ್ನಿಂಗ್ ಆರ್ ಈವ್ನಿಂಗ್. ಇಫ್ ಯು ಸ್ಪೆಷಲಿ ವಾಂಟ್ ಟು ಜಾಯಿನ್, ಕಮೆಂಟ್ ಮಾಡಿ. ಐ ವಿಲ್ ಸ್ಟಾರ್ಟ್ ದ ಸೆಷನ್ಸ್ ಹೇಗೆ ಗ್ರ್ಯಾಟಿಟ್ಯೂಡ್ ಮಾಡಬೇಕಂತ. ಯಾಕಂದರೆ ನಿಮ್ದು ಏನಾದ್ರು ಗೋಲ್ಸ್ ಅಚೀವ್ಮೆಂಟ್ ಇದ್ದರೆ ಬೇಗ ಕಂಪ್ಲೀಟ್ ಆಗಲಿ, ನಿಮ್ಮ ಮ್ಯಾನಿಫೆಸ್ಟೇಷನ್ನು ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಬೇಗ ಆಗಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.